ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಕುಡುಕೋಳಿ ಪೆಟ್ರೋಲ್ ಪಂಪ್ ಪೆರ್ಲಾ ವಿಶ್ವಾಸಾರ್ಹ ಸೇವೆಗೆ ಅಬ್ದುಲ್ಲಾ ಮಧುಮೂಲೆ ಸಾರಥ್ಯದ ಪೆರ್ಲಾ ಕುಡುಕೋಳಿ ಪಂಪ್ಗೆ ಭೇಟಿ ನೀಡಿ. ರಾಜ್ಯ ಹೆದ್ದಾರಿ 64ರಲ್ಲಿ ನಿಮಗಾಗಿ ಕಾಯುತ್ತಿದೆ. ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯ ಸುದೇಶ್. ಹಾವೇರಿ ರೈತನ ಆತ್ಮಹತ್ಯೆಯ ಕುರಿತು ಸುಳ್ಳು ಮಾಹಿತಿ ಹರಡಿದ ಆರೋಪದ ಮೇಲೆ ಸಂಸದ ತೇಜಸ್ವಿ ಸೂರ್ಯ ಮೇಲೆ ದಾಖಲಾಗಿದ್ದ ಎಫ್ಐಆರ್ ಅನ್ನು ರಾಜ್ಯ ಹೈಕೋರ್ಟ್ ರದ್ದುಪಡಿಸಿದೆ. ಹಾಗೆಯೇ ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ್ ವಿರುದ್ಧದ ಅವಹೇಳನಕಾರಿ ಹೇಳಿಕೆ ಪ್ರಕರಣವನ್ನು ಹೈಕೋರ್ಟ್ ರದ್ದುಗೊಳಿಸಿದೆ. ಪಹಣಿಯಲ್ಲಿ ವಕ್ಫ್ ಹೆಸರು ನಮೂದಾಗಿದ್ದರಿಂದ ರೈತ ರುದ್ರಪ್ಪ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಕೆಲವು ಮಾಧ್ಯಮಗಳು ವರದಿ ಮಾಡಿದ್ದವು. ಮಾಧ್ಯಮ ವರದಿಯನ್ನು ತೇಜಸ್ವಿ ಸೂರ್ಯ ಟ್ವೀಟ್ ಮಾಡಿದ್ದರು. ಬಳಿಕ ರೈತರೊಬ್ಬರ ಆತ್ಮಹತ್ಯೆ ವಿಚಾರವಾಗಿ ಸುಳ್ಳು ಮಾಹಿತಿ ಹರಡಿದ ಆರೋಪದಲ್ಲಿ ತೇಜಸ್ವಿ ಸೂರ್ಯ ವಿರುದ್ಧ ಹಾವೇರಿಯ ಸೆಂಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿತ್ತು. ವಕೀಲ ಅರುಣ್ ಶ್ಯಾಮ್ ಅವರು ನ್ಯಾಯಾಲಯದಲ್ಲಿ ವಾದಿಸಿದ್ದರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಜನನದ ಬಗ್ಗೆ ಹೇಳಿಕೆ ನೀಡಿದ್ದ ಯತ್ನಾಳ್ ವಿರುದ್ಧ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮನೋಹರ್ ಅವರು ದೂರು ದಾಖಲಿಸಿದ್ದರು. ಇದೀಗ ಈ ಎಫ್ಐಆರ್ ಅನ್ನು ಕೂಡ ರಾಜ್ಯ ಹೈಕೋರ್ಟ್ ರದ್ದುಗೊಳಿಸಿದೆ. ಗೋವಾ ಮ್ಯಾರಥಾನ್ನಲ್ಲಿ ಭಾಗವಹಿಸಿದ ಗಂಟೆಯೊಳಗೆ ಯುವ ದಂತವೈದ್ಯರೊಬ್ಬರು ಕುಸಿದು ಬಿದ್ದು ಸಾವಿಗೀಡಾದ ಘಟನೆ ನಡೆದಿದೆ. ದಕ್ಷಿಣ ಗೋವಾದ ಒಂದು ಪ್ರದೇಶದಲ್ಲಿ ವರ್ಷವಿಡೀ ನಡೆಯುವ ಮ್ಯಾರಥಾನ್ನಲ್ಲಿ ಭಾಗವಹಿಸಿದ ಬಳಿಕ ಡಾಕ್ಟರ್ ಮಿಥುನ್ ಗುಡಾಲ್ ಅವರು ದಾರುಣವಾಗಿ ಮೃತಪಟ್ಟಿದ್ದಾರೆ. ಮಗ ಶಾರೀರಿಕವಾಗಿ ಸಂಪೂರ್ಣವಾಗಿ ಫಿಟ್ ಆಗಿದ್ದ ಮತ್ತು ಪ್ರತಿದಿನ ವ್ಯಾಯಾಮದೊಂದಿಗೆ ತನ್ನ ದಿನವನ್ನ ಆರಂಭಿಸುತ್ತಿದ್ದ ಎಂದು ಡಾಕ್ಟರ್ ಮಿಥುನ್ ಅವರ ತಂದೆ ಹೇಳಿದ್ದಾರೆ. ಇವರು ಕುಸಿದು ಬಿದ್ದ ಕೂಡಲೇ ಅವರಿಗೆ ಸಿಪಿಆರ್ ನೀಡಲಾಗಿದೆ, ಆದರೆ ಅವರು ಅದಕ್ಕೆ ಸ್ಪಂದಿಸಲಿಲ್ಲ ಎಂದು ತಂದೆ ಹೇಳಿದ್ದಾರೆ. ತನಗೆ ಏನೋ ಆಗುತ್ತಿದೆ ಮತ್ತು ವಿಶ್ರಾಂತಿ ಬೇಕು ಎಂದು ಮಗ ಹೇಳಿದ. ಸುಮಾರು 1 ಗಂಟೆಗಳ ಕಾಲ ವಿಶ್ರಾಮವನ್ನು ಪಡ್ಕೊಂಡ. ಆ ಬಳಿಕ ವಾಂತಿ ಮಾಡಲಾರಂಭಿಸಿದ ಮತ್ತು ಕುಸಿದು ಬಿದ್ದ. ನಮ್ಮ ಕುಟುಂಬದಲ್ಲಿ ನಾವೆಲ್ಲರೂ ವೈದ್ಯರಾಗಿದ್ದೇವೆ, ಆದ್ದರಿಂದ ನಾವು ಸಿಪಿಆರ್ ನೀಡಲು ಯತ್ನಿಸಿದೆವು, ಆದರೆ ಮಗ ಅದಕ್ಕೆ ಸ್ಪಂದಿಸಲಿಲ್ಲ ಎಂದು ತಂದೆ ಹೇಳಿದ್ದಾರೆ. ಇನ್ನು ಮುಂದೆ ಯಾವುದೇ ಮಸೀದಿಯ ಸರ್ವೆ ನಡೆಸುವುದಕ್ಕೆ ಸುಪ್ರೀಂ ಕೋರ್ಟ್ ತಡೆ ವಿಧಿಸಿದೆ. ಜ್ಞಾನವ್ಯಾಪಿ ಮಸೀದಿ, ಮಥುರಾದ ಶಾಯಿ ಈದ್ಗಾ ಮಸೀದಿ, ಸಂಬಾ ಅಲ್ ಮಸೀದಿಗೆ ಸಂಬಂಧಿಸಿ ಇನ್ನು ಮುಂದೆ ಯಾವುದೇ ನಿರ್ದೇಶನವನ್ನ ನೀಡಬಾರದು ಎಂದು ನ್ಯಾಯಾಲಯಗಳಿಗೆ ಖಡಕ್ ಆಗಿ ಹೇಳಿದೆ. ಮುಖ್ಯ ನ್ಯಾಯಾಧೀಶ ಸಂಜೀವ್ ಖನ್ನಾ ಅವರ ಅಧ್ಯಕ್ಷತೆಯಲ್ಲಿರುವ ಪೀಠ ಈ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಯಾವುದೇ ಮಧ್ಯಂತರ ಆದೇಶವನ್ನು ಕೂಡ ಯಾವುದೇ ನ್ಯಾಯಾಲಯ ಹೊರಡಿಸಬಾರದು. 10 ಮಸೀದಿಗಳಿಗೆ ಸಂಬಂಧಿಸಿದಂತೆ 18 ಅರ್ಜಿಗಳು ವಿವಿಧ ನ್ಯಾಯಾಲಯಗಳಲ್ಲಿವೆ. ಇನ್ನು ಮುಂದೆ ಯಾವುದೇ ಅರ್ಜಿಯನ್ನು ಸ್ವೀಕರಿಸುವುದಿಲ್ಲ. ಈಗಾಗಲೇ ನ್ಯಾಯಾಲಯಗಳಲ್ಲಿರುವ ಅರ್ಜಿಗಳಿಗೆ ಸಂಬಂಧಿಸಿ ಯಾವುದೇ ಕ್ರಮವನ್ನು ಕೈಗೊಳ್ಳಬಾರದು ಎಂದು ನ್ಯಾಯಾಲಯಗಳಿಗೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಇತಿಹಾಸ ತಜ್ಞೆ ರೋಮಿಲಾ ತಾಪರ್, ಮುಸ್ಲಿಂ ಲೀಗ್, ಪ್ರಕಾಶ್ ಕಾರಟ್, ಸಮಸ್ತ ಮುಂತಾದ ಸಂಘಟನೆಗಳು ಆರಾಧನಾಲಯಗಳಿಗೆ ಸಂಬಂಧಿಸಿದಂತೆ ಹಾಕಿರುವ ಅರ್ಜಿಯನ್ನು ಪರಿಗಣಿಸಿ ಈ ಆದೇಶವನ್ನು ನೀಡಲಾಗಿದೆ. ಈ ವಿಷಯಗಳಲ್ಲಿ ಕೇಂದ್ರ ಸರ್ಕಾರದ ನಿಲುವನ್ನು ಸ್ಪಷ್ಟಪಡಿಸಿಕೊಳ್ಳುವುದಕ್ಕಾಗಿ 4 ವಾರಗಳ ವಾಯಿದೆಯನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಬರಹದ ಮೂಲಕ ತನ್ನ ನಿಲುವನ್ನು ಸ್ಪಷ್ಟಪಡಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವಿರುದ್ಧ ಶಂಕರಾಚಾರ್ಯ ನಿಶ್ಚಲಾನಂದ ಸರಸ್ವತಿ ಅವರು ನೀಡಿರುವ ಹೇಳಿಕೆ ಭಾರೀ ಚರ್ಚೆಗೆ ಒಳಗಾಗಿದೆ. ಭಾರತದಲ್ಲಿ ಸಶಕ್ತ ನ್ಯಾಯಾಂಗ ವ್ಯವಸ್ಥೆ ಇದ್ದಿರುತ್ತಿದ್ದರೆ ಮೋದಿ ಮತ್ತು ಯೋಗಿ ಜೈಲಿನಲ್ಲಿ ಇರುತ್ತಿದ್ದರು ಎಂದು ಅವರು ಹೇಳಿರುವುದಾಗಿ ಮಾಧ್ಯಮಗಳು ವರದಿ ಮಾಡಿವೆ. ಉಜ್ಜಯಿನಿಯ ಶ್ರೀ ಮಹಾಕಾಳೇಶ್ವರ ದೇವಸ್ಥಾನದ ದೇವಸ್ಥಾನ ಸಮಿತಿಯ ಧರ್ಮಸಭೆಯಲ್ಲಿ ಭಾಗವಹಿಸಿದ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಶಂಕರಾಚಾರ್ಯ ಅವರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ವಿರುದ್ಧ ತೀವ್ರ ಆಕ್ಷೇಪದ ಮಾತುಗಳನ್ನಾಡಿದ್ದಾರೆ. ಭಾರತದಲ್ಲಿ ಸಶಕ್ತ ನ್ಯಾಯಾಂಗ ವ್ಯವಸ್ಥೆ ಇದ್ದಿರುತ್ತಿದ್ದರೆ ಮೋದಿ ಮತ್ತು ಯೋಗಿ ಜೈಲು ಪಾಲಾಗಿರುತ್ತಿದ್ದರು ಎಂದು ಅವರು ಹೇಳಿದ್ದಾರೆ. ಬಿಜೆಪಿ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಸ್ವಾಮೀಜಿಯವರನ್ನ ಹೊಗಳಿದ್ದಾರೆ. ನಿರ್ಭೀತ ಜಗದ್ಗುರು ಎಂದವರು ಕರೆದಿದ್ದಾರೆ. ಒಡಿಶಾದ ರೂರ್ಕೆಲಾದಲ್ಲಿ ಆಘಾತಕಾರಿ ಘಟನೆ ನಡೆದಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಜಾಮೀನು ಪಡೆದು ಹೊರಬಂದಿದ್ದ ಆರೋಪಿ ಕುನು ಕಿಸನ್ ಎಂಬುವ ಸಂತ್ರಸ್ತೆಯನ್ನ ಅಪಹರಿಸಿ ಹತ್ಯೆಗೈದಿದ್ದಾನೆ ಮತ್ತು ತುಂಡು ತುಂಡಾಗಿ ಕತ್ತರಿಸಿ ಅನೇಕ ಕಡೆ ಎಸೆದಿದ್ದಾನೆ. ಅಪ್ರಾಪ್ತೆಯನ್ನ ಅತ್ಯಾಚಾರಗೈದ ಆರೋಪದಲ್ಲಿ ಈ ಕುನು ಕಿಸನ್ನನ್ನ ಪೋಕ್ಸೋ ಕಾಯ್ದೆ ಅನ್ವಯ ಬಂಧಿಸಲಾಗಿತ್ತು. ಇದೀಗ ಪೊಲೀಸರು ಬಾಲಕಿಯ ಮುಂಡ ಮತ್ತು ದೇಹದ ಭಾಗಗಳನ್ನು ವಿವಿಧ ಕಡೆಗಳಿಂದ ಸಂಗ್ರಹಿಸಿದ್ದಾರೆ. 2023 ಆಗಸ್ಟ್ನಲ್ಲಿ ಈತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದ. ಸಂತ್ರಸ್ತ ಬಾಲಕಿ ತನ್ನ ಅತ್ತೆಯೊಂದಿಗೆ ವಾಸಿಸುತ್ತಿದ್ದಳು. ಬ್ಯೂಟಿ ಪಾರ್ಲರ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದಳು.
ಕಾಶ್ಮೀರದಲ್ಲಿ ಹೊಸದಾಗಿ ನಿರ್ಮಿಸುತ್ತಿರುವ ರಾಷ್ಟ್ರೀಯ ಹೆದ್ದಾರಿ 14 ಎಂಬ ಹೆಸರಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಹಂಚಿಕೆಯಾಗುತ್ತಿರುವ ವಿಡಿಯೋವೊಂದನ್ನು ನೀವು ನೋಡಿರಬಹುದು. ಕಾಶ್ಮೀರದ 370ನೇ ವಿಧಿಯನ್ನು ರದ್ದುಪಡಿಸಿದ ಬಳಿಕ ಮೋದಿ ಸರ್ಕಾರ ಕಾಶ್ಮೀರದಲ್ಲಿ ಭಾರಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುತ್ತಿದೆ, ಕಾಶ್ಮೀರದ ನಕ್ಷೆಯನ್ನೇ ಅಭಿವೃದ್ಧಿಯ ಮೂಲಕ ಬದಲಿಸುತ್ತಿದೆ ಎಂಬೆಲ್ಲ ಒಕ್ಕಣೆಯೊಂದಿಗೆ ಈ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಲಾಗುತ್ತಿದೆ. ಆದರೆ ನಿಜ ವಿಷಯವನ್ನ ಕೇಳಿದರೆ ನೀವು ಕೂಡ ಬೆರಗಾಗುತ್ತೀರಿ. ಆದರೆ ಈ ವಿಡಿಯೋದಲ್ಲಿರುವ ಹೆದ್ದಾರಿ ಭಾರತದಲ್ಲ, ಚೈನಾದ್ದು. ಚೈನಾದ ಜಿಶಿ ಎಂಬಲಿಯ ಐಸಾಯಿ ರಸ್ತೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೇಂದ್ರ ಸರ್ಕಾರದ ಬೆಂಬಲಿಗರು ಕಾಶ್ಮೀರದ ಹೆದ್ದಾರಿ ಎಂದು ಹೇಳಿ ಹಂಚಿಕೊಳ್ಳುತ್ತಿದ್ದಾರೆ ಅನ್ನುವುದು ಫ್ಯಾಕ್ಟ್ ಚೆಕ್ ಮೂಲಕ ಬಹಿರಂಗವಾಗಿದೆ. ದಿ ಕ್ವಿಂಟ್, ಇಂಡಿಯಾ ಟುಡೇ ಮುಂತಾದ ಫ್ಯಾಕ್ಟ್ ಚೆಕಿಂಗ್ ವೆಬ್ಸೈಟ್ಗಳು ಈ ಸತ್ಯವನ್ನು ಬಹಿರಂಗಪಡಿಸಿವೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಲಾಗುತ್ತಿರುವ ವಿಡಿಯೋವು ಮಧ್ಯ ಚೈನಾದಲ್ಲಿ ಅತಿ ಎತ್ತರದ ಮತ್ತು ಉದ್ದದ ಹೆದ್ದಾರಿಯಾಗಿ ಗುರುತಿಸಿಕೊಂಡಿದೆ. ಸಿರಿಯಾದ ಪದಚ್ಯುತ ಅಧ್ಯಕ್ಷ ಬಶಾರುಲ್ ಅಸದ್ ಮತ್ತು ಇಸ್ರೇಲ್ ನಡುವೆ ರಹಸ್ಯ ಸಂಬಂಧ ಇತ್ತು ಎಂಬುದನ್ನು ಸಾಬೀತುಪಡಿಸುವ ಕೆಲವು ದಾಖಲೆಗಳು ಬಹಿರಂಗವಾಗಿವೆ. ಈ ದಾಖಲೆಗಳ ಅಧಿಕೃತತೆ ಇನ್ನಷ್ಟೇ ಸಾಬೀತುಗೊಳ್ಳಬೇಕಾಗಿದೆಯಾದರೂ ಈ ದಾಖಲೆಗಳಲ್ಲಿ ಅರಬ್ ರಿಪಬ್ಲಿಕ್ನ ಅಧಿಕೃತ ಲೆಟರ್ ಹೆಡ್ಗಳು ಮತ್ತು ಇಂಟೆಲಿಜೆನ್ಸ್ ಬ್ರಾಂಚ್ನ ಸ್ಟಾಂಪ್ಗಳು ಇರುವುದಾಗಿ ತಿಳಿದು ಬಂದಿದ್ದು, ಅದರಿಂದ ಇದು ಅಧಿಕೃತ ದಾಖಲೆಯಾಗಿದೆ ಎಂದು ಅಂದುಕೊಳ್ಳಲಾಗಿದೆ. ಈ ದಾಖಲೆಗಳನ್ನು ಸಿರಿಯಾದ ಅನೇಕ ಪತ್ರಕರ್ತರು ಮತ್ತು ಅನೇಕ ಅಂತಾರಾಷ್ಟ್ರೀಯ ಪತ್ರಿಕೆಗಳು ಕೂಡ ಪ್ರಕಟಿಸಿವೆ. ಆಘಾತಕಾರಿ ಸಂಗತಿ ಏನೆಂದರೆ, ಇರಾನ್ ವಿರುದ್ಧ ಇಸ್ರೇಲ್ ನಡೆಸಿರುವ ಸೈನಿಕ ಕಾರ್ಯಾಚರಣೆಯಲ್ಲಿ ಅಸಾದ್ ಅವರಿಗೆ ಪಾತ್ರವಿತ್ತು ಎಂಬ ಬೆಚ್ಚಿ ಬೀಳಿಸುವ ಮಾಹಿತಿಯನ್ನು ಈ ದಾಖಲೆಗಳು ನೀಡುತ್ತವೆ. ಇರಾನ್ ಮತ್ತು ಹಿಜ್ಬುಲ್ಲದ ಸೇನಾ ಶಸ್ತ್ರಾಸ್ತ್ರಗಳ ಹರಿವನ್ನು ತಡೆಯಬೇಕೆಂದು ಸಿರಿಯಾ ಸರ್ಕಾರಕ್ಕೆ ಇಸ್ರೇಲ್ ಕಳುಹಿಸಿದ ಪತ್ರದಲ್ಲಿ ವಿನಂತಿಸಿಕೊಳ್ಳಲಾಗಿದೆ. ಹಾಗೆಯೇ ಮೊಸಾದ್ ಎಂಬ ಗುಪ್ತ ನಾಮಧೇಯದೊಂದಿಗೆ ಗುರುತಿಸಿಕೊಂಡಿರುವ ವ್ಯಕ್ತಿ ಹಮಾಸ್ನ ಚಟುವಟಿಕೆ ಬಗ್ಗೆ ಮತ್ತು ಅದರಿಂದ ಆಗಬಹುದಾದ ಅನಾಹುತಗಳ ಬಗ್ಗೆ ಸಿರಿಯಾದ ರಕ್ಷಣಾ ಸಚಿವ ಲೆಫ್ಟಿನೆಂಟ್ ಜನರಲ್ ಅಲಿ ಮೊಹಮ್ಮದ್ ಅಬ್ಬಾಸ್ ಅವರ ಜೊತೆ ನೇರವಾಗಿ ಮಾಹಿತಿಯನ್ನು ಹಂಚಿಕೊಂಡಿರುವುದನ್ನು ದಾಖಲೆಗಳು ಹೇಳುತ್ತಿವೆ. ಈ ಎಲ್ಲ ಮಾಹಿತಿಯನ್ನು ರಾಷ್ಟ್ರೀಯ ಸುರಕ್ಷಾ ಬ್ಯೂರೋದ ಮಾಜಿ ನಾಯಕ ಅಲಿ ಮಮ್ಲೂಕ್ ಅವರಿಗೆ ಹಸ್ತಾಂತರಿಸಿರುವುದಾಗಿ ಕೂಡ ಸೋರಿಕೆಯಾಗಿರುವಾಗ ದಾಖಲೆಗಳು ಹೇಳುತ್ತಿವೆ. ಇರಾನಿನ ಜೊತೆ ಸಹಕಾರ ಮುಂದುವರಿಸಿದರೆ ಭಾರಿ ದೊಡ್ಡ ಪ್ರತ್ಯಾಘಾತವನ್ನು ಎದುರಿಸಬೇಕಾದಿತ್ತು ಎಂದು 2023 ಏಪ್ರಿಲ್ನಲ್ಲಿ ಸಿರಿಯಾಕ್ಕೆ ಇಸ್ರೇಲ್ ಮುನ್ನೆಚ್ಚರಿಕೆಯನ್ನು ನೀಡಿತ್ತು. ಅದಕ್ಕೆ ಪೂರ್ವಭಾವಿಯಾಗಿ ಗೋಲಾನ್ ಬೆಟ್ಟದಲ್ಲಿ ಇಸ್ರೇಲ್ ರಾಕೆಟ್ ಜಮಾವಣೆಯನ್ನು ಮಾಡಿತ್ತು ಎಂದು ಕೂಡ ಸೋರಿಕೆಯಾದ ದಾಖಲೆಗಳು ಹೇಳುತ್ತಿವೆ. ಇಸ್ರೇಲ್ ವಿರೋಧಿ ಶಕ್ತಿಯಾಗಿ ಹೊರ ಜಗತ್ತಿಗೆ ಅಸಾದ್ ಗುರುತಿಸಿಕೊಂಡಿದ್ದರು. ಇಸ್ರೇಲ್ನ ವಿರುದ್ಧ ಅರಬ್ ಜಗತ್ತಿನ ಪ್ರಬಲ ಪ್ರತಿರೋಧದ ಶಕ್ತಿಯಾಗಿ ಅವರು ಬಿಂಬಿಸಿಕೊಂಡಿದ್ದರು. ಆದರೆ ಇದೀಗ ಸೋರಿಕೆಯಾಗಿರುವ ದಾಖಲೆಗಳು ಅವರ ಇನ್ನೊಂದು ಕಪಟ ಮುಖವನ್ನು ಬಹಿರಂಗಪಡಿಸಿದೆ ಎಂದು ಹೇಳಲಾಗುತ್ತಿದೆ. ಇಸ್ರೇಲ್ನ ಜೊತೆ ರಹಸ್ಯ ಒಪ್ಪಂದ ಮಾಡಿಕೊಂಡಿರುವ ಅಸಾದ್ ಅವರು ಇರಾನ್ ಮತ್ತು ಹಿಜ್ಬುಲ್ಲಾ ವಿರುದ್ಧ ಕಾರ್ಯಾಚರಣೆ ಕೈಗೊಳ್ಳುವುದಕ್ಕೆ ಇಸ್ರೇಲ್ಗೆ ನೆರವಾಗಿದ್ದಾರೆ ಎಂಬುದು ಈ ದಾಖಲೆಗಳಿಂದ ಗೊತ್ತಾಗುತ್ತಿದೆ. ಇದೇ ವೇಳೆ ಅಸಾದ್ ಅವರ ಸರ್ಕಾರ ಪತನಗೊಂಡ ಬಳಿಕ ಸಿರಿಯಾದ ಹೊಸ ಬಂಡುಕೋರ ಸರ್ಕಾರದೊಂದಿಗೆ ಸಂಬಂಧವನ್ನು ಗಟ್ಟಿಗೊಳಿಸಲು ಇರಾನ್ ಮುಂದಾಗಿದೆ. ಇಸ್ರೇಲ್ ಹಿಡಿತದಿಂದ ಪ್ರತಿಪಕ್ಷ ದೂರ ನಿಲ್ಲಬೇಕು ಎಂದು ಇರಾನ್ ಕರೆ ನೀಡಿದೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.